ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ತುಳುನಾಡಿನ ಒಂದು ಸ್ಪೆಷಲ್ ಓಲ್ಡ್ ರೆಸಿಪಿ ಉಪ್ಪು ಮುಂಚಿ ಇದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ನಮಗೆ ಹುಷಾರಿಲ್ಲದಿರುವಾಗ, ಜ್ವರ ಎಲ್ಲ ಬಂದು ಬಾಯಿ ರುಚಿ ಇಲ್ಲದಿರುವಾಗ ನಾವು ಈ ಉಪ್ಪು ಮುಂಚಿಯನ್ನು ಮಾಡಿದರೆ ನಮಗೆ ಊಟ ಸೇರುತ್ತೆ. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ ಗಂಜಿಯಲ್ಲಿ ಅನ್ನದಲ್ಲಿರುವಂಥ ತೆಳಿ ಇರ್ತದಲ್ಲ, ಗಂಜಿ ನೀರು, ಅದನ್ನು ನಾನಿಲ್ಲಿ ತಗೊಂಡಿದ್ದೇನೆ ನೋಡಿ. ಗಂಜಿ ನೀರಲ್ಲಿ ಒಳ್ಳೆಯ ನ್ಯೂಟ್ರಿಷನ್ ಇರುತ್ತೆ. ನಾವು ಜ್ವರ ಎಲ್ಲ ಬಂದು ವೀಕ್ನೆಸ್ ಇರುವಾಗ ನಾವು ಇದನ್ನು ಈ ರೀತಿಯಾಗಿ ಮಾಡ್ಬೋದು. ನಾನಿಲ್ಲಿ ಕೆಂಡವನ್ನು ತಗೊಂಡಿದ್ದೇನೆ ನೋಡಿ. ಇದು ಕೆಂಡದಲ್ಲಿ ನಾನೀಗ 2 ಮೆಣಸನ್ನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಮೆಣಸನ್ನು ಸಹ ತಗೊಳ್ಬೋದು ಖಾರಕ್ಕೆ ಅನುಗುಣವಾಗಿ. ನಾನೀಗ ಇದನ್ನು ಕೆಂಡದಲ್ಲಿ ಸುಟ್ಟು ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಗ್ಯಾಸ್ ಸ್ಟವಲ್ಲಿ ಸಹ ಮಾಡಿ ಸುಟ್ಟು ಇದನ್ನು ಉಪಯೋಗಿಸ್ಬೋದು, ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಹ ಮಾಡ್ಬೋದು. ನಾವು ಇದರಲ್ಲಿ ಕೆಂಡದಲ್ಲಿ ಮಾಡಿದರೆ ಇದರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮೊದಲಿನ ಕಾಲದಲ್ಲೆಲ್ಲ ಇದು ಕೆಂಡದಲ್ಲಿ ಸುಟ್ಟು ಉಪ್ಪುಂಚಿಯನ್ನು ಮಾಡ್ತಾಯಿದ್ರು. ಇಲ್ಲಿ ತುಳುನಾಡಿನಲ್ಲಿ ಇದು ಒಳ್ಳೆಯ ಫೇಮಸ್ ರೆಸಿಪಿ. ಮೊದಲಿನ ಕಾಲದಿಂದಲೂ ಸಹ ಇದನ್ನು ಮಾಡ್ತಾಯಿದ್ರು. ಬಾಯಿ ರುಚಿ ಇಲ್ಲದಿರುವಾಗ, ಕೆಮ್ಮು ಮತ್ತು ಶೀತ ಎಲ್ಲ, ಜ್ವರ ಎಲ್ಲ ಬಂದು ಬಾಯಿ ರುಚಿ ಇಲ್ಲದಿರುವಾಗ ನಾವು ಇದನ್ನು ಈ ಉಪ್ಪುಂಚಿಯನ್ನು ಮಾಡಿ ನಾವು ಅನ್ನದೊಟ್ಟಿಗೆ ತಿಂದರೆ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ. ನಾನೀಗ ಕೆಂಡದಲ್ಲಿ ಸುಟ್ಟ ಆಯಿತು, ಅದರ ಬೂದಿಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಾನೀಗ ಇಲ್ಲಿ ಗಂಜಿ ತೆಳಿಯನ್ನು ತಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೆಳಿಯನ್ನು ತಗೊಳ್ಬೋದು. ಈಗ ನಾನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿಯನ್ನು ನಾನೀಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಹಿಚಕಬೇಕು. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ತಿಳಿಯಲ್ಲಿ. ಈ ರೀತಿಯಾಗಿ ನಾವು ಇದನ್ನು ಹಿಚಕಬೇಕು. ಇದು ಮೊದಲಿನ ಕಾಲದಿಂದಲೂ ಮಾಡುವಂಥ ರೆಸಿಪಿ. ಈಗ ಮರ್ತು ಹೋಗಿದೆ ಎಲ್ಲರಿಗೂ ಈ ರೆಸಿಪಿ. ಇದು ನೋಡಿ, ನಾನು ಇದಕ್ಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೇನೆ. ಕಲ್ಲುಪ್ಪು ಹಾಕಿದರೆ ಒಳ್ಳೆಯ ಟೇಸ್ಟ್ ಆಗುತ್ತೆ. ಇದಕ್ಕೆ ಕಲ್ಲುಪ್ಪನ್ನೇ ಉಪಯೋಗಿಸಬೇಕು, ಒಳ್ಳೆಯದಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಮಿಕ್ಸ್ ಆಯಿತು. ಈಗ ನಾನು ಈ ಮೆಣಸನ್ನು ಈಗ ಈ ರೀತಿಯಾಗಿ ಮಾಡಿ ಹಾಕ್ತಾಯಿದ್ದೇನೆ, ಹಿಚಕಿ ಹಾಕ್ತಾಯಿದ್ದೇನೆ. ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಬೇಗನೆ ಆಗುವಂಥ ಇದು ಉಪ್ಪುಂಚಿ. ಇದು ನಿಮಗೆ ಖಾರಕ್ಕನುಗುಣವಾಗಿ ನೀವು ಮೆಣಸನ್ನು ಇದಕ್ಕೆ ಉಪಯೋಗಿಸ್ಬೋದು. ಇದು 3-4 ಜನರಿಗೆ ಸಹ ಸಾಕಾಗ್ಬೋದು ಆಗ್ತದೆ, ನಾನಿಲ್ಲಿ ತಗೊಂಡ ಅಳತೆ. ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ಬಾಯಿ ರುಚಿ ಇಲ್ಲದಿರುವಾಗ ನಾವು ಈ ರೀತಿಯಾದಂಥ ರೆಸಿಪಿಯನ್ನು ಮಾಡಿದರೆ ನಮಗೆ ಒಳ್ಳೆಯ ಶಕ್ತಿ ಸಹ ಬರುತ್ತೆ. ಫ್ರೆಂಡ್ಸ್, ನೀವು ಇದನ್ನೊಮ್ಮೆ ಟ್ರೈ ಮಾಡಿ. ನಾನು ಇವತ್ತು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.